ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಬಸವಣ್ಣ ಬಂದ ಕೈಲಾಸದಿಂದ ಧರೆಯನ್ನು ಎತ್ತಿ ಎತ್ತಾದನು. ಭುವಿಯಲ್ಲಿ ಶಿವನ ಕುರುಡನ್ನು ತೋರಿ ಪುರವತ್ತಿಪುರದ ದೈವವಾದನು, ದೇವನಾದನು. ಭಕ್ತರನ್ನು ನೋಡಿ ಧರ್ಮಬೋಧೆ ಮಾಡಿ ನಂಬಿ ಬಂದ ಭಕ್ತರಿಗೆಲ್ಲ ತಂದೆಯಾದನು. ಬಸವಣ್ಣ ಬಂದ ಕೈಲಾಸದಿಂದ ಧರೆಯನ್ನು ಎತ್ತಿ ಎತ್ತಾದನು. ಭಕ್ತರನ್ನು ನೋಡಿ ಧರ್ಮಬೋಧೆ ಮಾಡಿ ನಂಬಿ ಬಂದ ಭಕ್ತರಿಗೆಲ್ಲ ತಂದೆಯಾದನು. ಬಸವಣ್ಣ ಬಂದ ಕೈಲಾಸದಿಂದ ಧರೆಯನ್ನು ಎತ್ತಿ ಎತ್ತಾದನು. ಜಗದಿ ಜನಿಸಿ ಬಂದವರು ಮೋಹಮಾಯೆಗೊಲಿದಿಗರು, ಭವಿಗಳಾಗಿ ನರಳುತ್ತಾ ಕರ್ಮ ಫಲವ ಪಡೆಯುವರು. ಧರ್ಮ ಕರ್ಮದರಿಲ್ಲ, ಪಾಪ ಪುಣ್ಯ ಭಯವಿಲ್ಲ, ಗುರುವಿನ ಕರುಣೆ ಪಡೆದಿಲ್ಲ, ಮೋಕ್ಷದ ದಾರಿ ಸಿಗಲಿಲ್ಲ. ಬಸವಣ್ಣ ಎಂದರೆ ಭವಪಾಶ ದೂಡುವ ನಂದೀಶನು. ಬಸವಣ್ಣ ಬಂದ ಕೈಲಾಸದಿಂದ ಧರೆಯನ್ನು ಎತ್ತಿ ಎತ್ತಾದನು. ಶರಣು ಎಂದರೆ ಭವದ ತಾಪ ನೀಗುವ ಶಿವನ ಕಂದ ನಂದೀಶ ಬಂದು ಪೊರೆವನು. ಕಲಿಯ ಕಾಲ ನಡೆದಿಹುದು, ಕಷ್ಟ ನಷ್ಟ ಕಾಡುವವು. ಇಚ್ಛೆಯಂತೆ ಆಡಿದರೆ ನೋವಿನಿಂದ ನರಳುವೆವು. ಶಿವನ ಭಕ್ತ ಅಣ್ಣಯ್ಯ ಕರುಣೆ ತೋರಿ ಒಲಿದಾಗ ನರಕ ಬಾಧೆಯಂತೂ ನಮಗಿಲ್ಲ. ಮುಕ್ತಿ ಸಿಗದು ಎಂಬ ಭಯವಿಲ್ಲ. ಪರಶಿವನ ಕಂದನು ಪುರವತ್ತಿ ದೇವನು, ಕಾಯುವನು ಪೊರೆಯುವನು. ಬಸವಣ್ಣ ಬಂದ ಕೈಲಾಸದಿಂದ ಧರೆಯನ್ನು ಎತ್ತಿ ಎತ್ತಾದನು. ಭಕ್ತರನ್ನು ನೋಡಿ ಧರ್ಮಬೋಧೆ ಮಾಡಿ ನಂಬಿ ಬಂದ ಭಕ್ತರಿಗೆಲ್ಲ ತಂದೆಯಾದನು. ಬಸವಣ್ಣ ಬಂದ ಕೈಲಾಸದಿಂದ ಧರೆಯನ್ನು ಎತ್ತಿ ಎತ್ತಾದನು.
ನರಳುವೆವು ಶಿವನ ಭಕ್ತ ಅಣ್ಣಯ್ಯ ಕರುಣೆ ತೋರಿ ಒಲಿದಾಗ ನರಕ ಬಾಧೆಯಂತೂ ನಮಗಿಲ್ಲ ಮುಕ್ತಿ ಸಿಗದು ಎಂಬ ಭಯವಿಲ್ಲ ಪರಶಿವನ ಕಂದನು ಪುರವತ್ತಿ ದೇವನು ಕಾಯುವನು ಪೊರೆಯುವನು ಬಸವ